ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಒಂದು ಬ್ಯುಸಿ ಡೇ ರುಟೀನ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ರುಟೀನ್ ವ್ಲಾಗ್ ತುಂಬ ಇಷ್ಟ ಆಗ್ತಿದೆ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ನಡೆಯುತ್ತೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಇದೊಂದು ಮೋಟಿವೇಶ್ನಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಪೂರ್ತಿಯಾಗಿ ವ್ಲಾಗ್ ನೋಡಿ ನಿಮಗೆ ಇಷ್ಟ ಆಗುತ್ತೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಬೆಳಗ್ಗೆ ಹೊತ್ತು ತುಂಬ ಚಳಿ ಇರುತ್ತೆ. ಇವಾಗ ನವಂಬರ್ ಎಂಡಿಂಗಲ್ಲಿದ್ದೀವಿ ಅಂದರೆ ಸ್ವಲ್ಪ ಚಳಿ ಜಾಸ್ತಿ ಆಗಿದೆ. ಮುಂದಿನ ತಿಂಗಳು ಇನ್ನೂ ಜಾಸ್ತಿ ಆಗುತ್ತಂತೆ. ನೋಡೋಣ ಅದೆಷ್ಟು ಜಾಸ್ತಿ ಆಗುತ್ತೆ ಅಂತ. ಬಿಸಿಯಾಗಿ ಒಂದು ಕಪ್ ಕಾಫಿ ಕುಡಿದ ನಂತರ ತಕ್ಷಣವೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ. ಆದಷ್ಟು ಬೇಗ ಅಡುಗೆ ಮನೆ ಕೆಲಸ ಕಂಪ್ಲೀಟ್ ಮಾಡ್ಕೋಬೇಕು. ದಿಢೀರಾಗಿ ಆಗೋವಂಥದ್ದು ಅಂದರೆ ಉಪ್ಪಿಟ್ಟು. ಸೊ ಯೂಶ್ವಲಿ ನಾನು ವಾರಕ್ಕೊಮ್ಮೆ ಈ ಥರದ ಪ್ಲಾನಿಂಗ್ ಮಾಡಿ ಇಟ್ಕೋತೀನಿ, ಅಂದರೆ ಪ್ರಿಪ್ರೇಷನ್ ಮಾಡಿ ಇಟ್ಕೋತೀನಿ. ಯಾವುದು ಬೇಗ ಆಗುತ್ತೆ ಆ ಥರದನ್ನು. ಇದು ಕೂಡ ಒಂದು ಪ್ರಿಪ್ರೇಷನ್ ಬ್ರೇಕ್ಫಾಸ್ಟ್ ಮಿಕ್ಸ್ ರೆಡಿ ಮಾಡಿಟ್ಟಿದ್ದೆ. 1 ಕಪ್ಪಷ್ಟು ರವೆಗೆ 2 ಕಪ್ಪಷ್ಟು ನೀರು ಅಥವಾ 1 ಕಪ್ಪಷ್ಟು ನೀರು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದು ಕುದಿಸ್ಕೊಂಡ ನಂತರ ಮಿಕ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ, ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಒಗ್ಗರಣೆ ಹಾಕಬೇಕು, ಅದರಲ್ಲಿ ಏನಿಲ್ಲ. ಫಸ್ಟೇ ಈ ಥರದ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರೆ ರೊಟ್ಟಿ ಆಗಲಿ ಅಥವಾ ಇಡ್ಲಿ ಆಗಲಿ ಉಪ್ಪಿಟ್ಟಾಗಲಿ ಏನು ಬೇಕಾದ್ರೆ ನಾವು ಮಾಡ್ಕೋಬೋದು. ಸೊ ತಕ್ಷಣಕ್ಕೆ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸ್ವಲ್ಪ ನೀರಲ್ಲಿ ಇದನ್ನು ಕುದಿಸ್ಕೊಂಡು ಸ್ವಲ್ಪ ಗಟ್ಟಿ ಆದಮೇಲೆ ಲಾಸ್ಟಲ್ಲಿ ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಬೇಕಿದ್ರೆ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿದೆಲ್ಲ ಹಾಕ್ಕೋಬೋದು. ಆದರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಫಾಸ್ಟಾಗಿ ಆಗುವಂಥದ್ದನ್ನು ಸಿಂಪಲ್ ಆಗಿರುವಂಥ ಉಪ್ಪಿಟ್ಟನ್ನು ಮಾಡಿ ಇವತ್ತು ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ದೆ. ಈ ಚಳಿಗಾಲದಲ್ಲಿ ಏನೇ ಕೊಟ್ಟರು ಬಿಸಿಯಾಗಿದ್ದರೆ ಮಾತ್ರ ರುಚಿಯಾಗಿರುತ್ತಲ್ವ. ಹಾಗಾಗಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಸಿ ಉಪ್ಪಿಟ್ಟು. ತಿಂಡಿ ಕೆಲಸ ಮುಗಿಸ್ಕೊಂಡು ಟೆರೆಸಿಗೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಹಾಕೋಣ ಅಂತ ಬಂದೆ. ಅಷ್ಟರಲ್ಲಿ ಇವತ್ತು ಬಿಸಿಲಿದ್ದರಿಂದ ಹಸ್ಬೆಂಡ್ ಇಲ್ಲೇ ಬಟ್ಟೆ ಒಣಗಾಕ್ಲಿಕ್ಕೆ ಬಂದಿದ್ರು. ಅವ್ರಿಗೆ ಹೇಳಿದ್ದೆ ಮೆಣಸಿನ್ಕಾಯಿ ಸ್ವಲ್ಪ ಒಣಗಾಕ್ಬಿಡಿ ಬಿಸಿಲಿರುವಾಗ ಅಂತ. ಮಧ್ಯಾಹ್ನದ ಬಿಸಿಲನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಮಸಾಲೆಗಳಿಗೆಲ್ಲ ಹುರಿಯುವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿಲ್ಲ ಅಂತಂದರೆ ಪುಡಿನೂ ಚೆನ್ನಾಗಿ ನುಣ್ಣಗಾಗಲ್ಲ, ಜೊತೆಗೆ ಸರ್ಸ್ ಬರಲ್ಲ ಅಂದರೆ ಏನು ಚೆನ್ನಾಗಿ ಪೌಡರ್ ಆಗೋಲ್ಲ, ಜೊತೆಗೆ ಘಾಟು ಕೂಡ ಕಮ್ಮಿ ಇರುತ್ತೆ. ನಾವು ತುಂಬ ಹೊತ್ತು ಹುರಿಬೇಕಾಗತ್ತೆ. ಆ ಟೈಮಲ್ಲಿ ಅಷ್ಟು ಗರಿಯಾಗಿ ಆಗಿರಲ್ಲ. ಹಾಗಾಗಿ ಬಿಸಿಲಿರುವಾಗಲೇ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಪ್ಲ್ಯಾಂಟ್ಸ್ ಹಾಕೋದಕ್ಕೆ ಅಂತಲೇ ಒಂದಷ್ಟು ಹ್ಯಾಂಗಿಂಗ್ ಬ್ಯಾಸ್ಕೆಟ್ ನಾನು ಲಾಂಗ್ ಬ್ಯಾಗ್ ತರಿಸಿದ್ದಿದ್ದು ಈಗಾಗಲೇ. ಇವತ್ತು ಇದನ್ನು ಪ್ಲ್ಯಾಂಟ್ಸ್ ಹಾಕೋಣ ಅಂತ ತಂದೆ. ಅನ್ಫಾರ್ಚುನೇಟ್ಲಿ ನಾನು ತರಿಸಿರೋಂಥ ಈ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಏನಿದೆ ಅದು ಸ್ವಲ್ಪನೂ ಚೆನ್ನಾಗಿಲ್ಲ. ನನಗೆ ಇದನ್ನು ರಿಟರ್ನ್ ಮಾಡೋಕ್ಕೂ ಆಗ್ತಿಲ್ಲ, ಯಾಕಂದರೆ ತುಂಬ ದಿನ ಆಗೋಯ್ತು ಇದು ತರಿಸಿ. ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಮನಿ ಪ್ಲ್ಯಾಂಟ್ಸ್, ಸ್ಪೈಡರ್ ಪ್ಲ್ಯಾಂಟ್ಸ್ ಇಂಥದ್ದೆಲ್ಲ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ತರಿಸಿದ್ದು. ಫಸ್ಟ್ ನಾನು ಇದರೊಳಗಡೆ ಪಾಟ್ ಇಟ್ಟು ನೋಡಿದೆ, ಸ್ವಲ್ಪ ಲೆಂತ್ ಜಾಸ್ತಿ ಅಂತ ಅನ್ನಿಸ್ತು. ಹಾಗಾಗಿ ಡೈರೆಕ್ಟಾಗಿ ಇದರೊಳಗಡೆ ಮಣ್ಣು ಹಾಕಿ ಇದರಲ್ಲೇ ಗಿಡಗಳನ್ನು ನೆಟ್ಟಿದ್ದೀನಿ. ಇಲ್ಲೇ ಏನು ನಾವು ಹಾಕಿರೋಂಥ ಪಾಟಲ್ಲಿ ಇರೋದನ್ನೇ ಸಸಿಗಳನ್ನೇ ಕಿತ್ತು ಹಾಕಿದ್ದೀನಿ. ಕೆಲವೆಲ್ಲ ಕಟಿಂಗ್ ಮಾಡಿ ಹಾಕ್ಬೋದು, ಈ ಮನಿ ಪ್ಲ್ಯಾಂಟ್ ಇದ್ರದನ್ನೆಲ್ಲ. ಇನ್ನು ಕೆಲವನ್ನೆಲ್ಲ ಬೇರ್ ಸಮೇತನೇ ಹಾಕಬೇಕು. ಸೊ ಇದರಲ್ಲಿ 5 ಇತ್ತು. 5ರಲ್ಲಿ ನಾನು ಸದ್ಯಕ್ಕೆ ಇವಾಗ 3 ಪ್ಲ್ಯಾಂಟ್ ಮಾತ್ರ ಹಾಕ್ತಾಯಿದ್ದೀನಿ. ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದು ಹ್ಯಾಂಗಿಂಗ್ ಬಾಸ್ಕೆಟ್ದು ಚೈನ್ ಕೂಡ 2 ಇದೆ, 3 ಇದೆ, 2 ಇಲ್ಲ. ಆಮೇಲೆ ಕ್ವಾಲಿಟಿ ಚೆನ್ನಾಗಿಲ್ಲ. ಸೊ ಮೀಶೋಯಿಂದ ತರಿಸಿದ್ದು. ರಿಟರ್ನ್ ಮಾಡೋದೇ ಬೇಡ ಅಂತ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೆ. ತುಂಬ ದಿನ ಆಗೋಯ್ತು, ರಿಟರ್ನ್ ಮಾಡೋ ಟೈಮ್ ಕೂಡ ಮೀರೋಗಿದೆ. ಸೊ ಹಿಂಗೆ ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ಹಸಿ ಕಾಳು ಸೀಸನ್ ಸ್ಟಾರ್ಟ್ ಆಯಿತು. ಅವರೆಕಾಯಿ, ಬಟಾಣಿ ಮತ್ತು ಅವರೆಕಾಳು ಸಾಂಬಾರು ಪ್ರತಿದಿನ ಇದೇ ಇರುತ್ತೆ. ಇನ್ಮೇಲೆ ನಮ್ಮನೇಲಂತೂ ಯಾವಾಗಲೂ ಅವರೆಕಾಳು ಸಾರು ಬೇಡ ಅಂತ ಹೇಳ್ತಿರ್ತಾರೆ. ಇದಕ್ಕಿದ ಬೇಳೆ, ಬಸ್ಸಾರು, ಉಪ್ಪಿಟ್ಟು, ಹುಳಿ ಇದು ಏನಾದ್ರು ಇದ್ದೇ ಇರುತ್ತೆ. ಇವತ್ತು ಫಸ್ಟ್ ಟೈಮ್ ಹುಳಿ ಮಾಡ್ತಾಯಿದ್ದೀನಿ. ಇದೇ ಮೊದಲನೇ ಸತಿ ನಾವು ಈ ವರ್ಷದ ಈ ಸೀಸನ್ನ ಅವರೆಕಾಯಿ ತೊಗೊಂಬಂದಿರೋದು. 2 ಬದನೆಕಾಯಿ, 2 ಆಲೂಗಡ್ಡೆ, 2 ಟೊಮೆಟೊ ಉಪಯೋಗಿಸ್ಕೊಂಡಿದ್ದೀನಿ. ಈ ಥರದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಮುದ್ದೆಗೆ. ಸೊ ಹುಳಿ ಮಾಡೋದು ನಾನು ಎಷ್ಟೋ ಸತಿ ತೋರಿಸೇ ಇರ್ತೀನಿ. ಎಲ್ಲ ಥರನೇ ಇನ್ನು ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ ಹಾಗೇ ಸೇಮ್. ಆದರೆ ಅವರೆಕಾಳು ಏನು ಸಾಂಬಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಗಸಗಸೆ ಹುರಿದು ಹಾಕ್ತಾರೆ, ನಮ್ಮಮ್ಮ ಹಾಗೆ ಮಾಡ್ತಾಯಿದ್ರು. ಆಮೇಲೆ ಅಕ್ಕಿ ಹುರಿದ್ಬಿಟ್ಟು ಹಾಕ್ತಾರೆ, ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೀನಿ ಅಷ್ಟೇ. ಈರುಳ್ಳಿ, ತೆಂಗಿನಕಾಯಿ, ಟೊಮೆಟೊ, ಆಮೇಲೆ ಇನ್ನೇನು ಹಾಕ್ತೆ ನಾನು, ಸಾಂಬಾರು ಪುಡಿ, ಹಾಗೆ ಬೆಳ್ಳುಳ್ಳಿ, ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಇದನ್ನೆಲ್ಲ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿನ ಹುರ್ಕೊಂಡ ನಂತರ ರುಬ್ಬಿರೋದನ್ನು ಹಾಕೋಣ. ಸೊ ಇದು ಹಾಕಿ ಸ್ವಲ್ಪ ಹೊತ್ತಿಗೆ ಅದನ್ನು ಒಗ್ಗರಣೆಲ್ಲ ಹುರಿದ ಮೇಲೆ ರುಬ್ಬಿರೋದನ್ನು ಹಾಕಿ ನೀರು ಅಡ್ಜಸ್ಟ್ ಮಾಡಿಬಿಟ್ಟು 2 ಅಥವಾ 3 ವಿಸಿಲ್ ಕೂಗಿಸ್ಕೋಬೋದು. ಕಾಳೇನಾದ್ರು ತುಂಬ ದಪ್ಪ ಇದ್ದು ಬಲ್ತಿದ್ರೆ 3 ವಿಸಿಲ್ ಕೂಗಿಸ್ಬೇಕು. ಸುಮಾರು ಎಳೆ ಕಾಳಿದ್ರೆ ಒಂದು 2 ವಿಸಿಲ್ಗೆ ನಿಮಗೆ ಬೆಂದೋಗುತ್ತೆ. ನಾನಿಲ್ಲಿ ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಮತ್ತು ಏನಾದ್ರು ಕರಿಬೇವು ಇದೆಲ್ಲ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು. ಸೊ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಸೊ 3 ವಿಸಿಲ್ ಕೂಗಿಸಿದ ನಂತರ ಅವರೆಕಾಳು ಹುಳಿ ರೆಡಿ ಆಯಿತು.
ಎಸ್ಪೆಷಲಿ ಇದನ್ನು ಕುಕ್ಕರಲ್ಲಿ ಮಾಡಿದ್ರೇ ಚೆನ್ನಾಗಿ ಬೇಯುತ್ತೆ, ಕಾಳಿಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಅವರೆಕಾಳು ಹುಳಿ ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಕೆಳಗಡೆ ಫ್ಯಾಕ್ಟ್ರಿ ವರ್ಕಲ್ಲಿ ಪ್ಯಾಕಿಂಗ್ ನಡೀತಾ ಇದೆ. ಹಾಗೆ ಬಾಕ್ಸ್ಗಳನ್ನ ತರಿಸಿದ್ವಿ, ಅದೆಲ್ಲ ರೀಸ್ಟಾಕ್ ಮಾಡಿದ್ವಿ. ಸೊ ಇವತ್ತು ಪುಳಿಯೋಗರೆ ಪೌಡರ್ ನಾನು ಮಾಡಿ ರೆಡಿ ಮಾಡಿಕೊಟ್ಟಿದ್ದೆ ಹಸ್ಬೆಂಡ್ಗೆ, ಅದನ್ನು ಪ್ಯಾಕಿಂಗ್ ಮಾಡ್ತಿದ್ದಾರೆ. ಸ್ವಲ್ಪನೇ ವಾರಕ್ಕಾಗೋಷ್ಟು ಮಾತ್ರನೇ ಫ್ರೆಶ್ ಬ್ಯಾಚ್ ನಾವು ರೆಡಿ ಮಾಡ್ತಾ ಇರ್ತೀವಿ. ಸಾಂಬಾರು ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಇದೆಲ್ಲ ಕೂಡ ಅಷ್ಟೇ ವಾರಕ್ಕೊಂದ್ಸತಿ ಎಷ್ಟು ಬೇಕೋ ಅಷ್ಟೇ ಮಾಡ್ತೀವಿ. ಇದೆಲ್ಲ ನಾವು ಕೊರಿಯರ್ ಕಳಿಸ್ಕೊಡೋದಕ್ಕೆ ಅಂತಲೇ ತರಿಸಿರೋಂಥ ಬಾಕ್ಸ್ಗಳನ್ನು ರೀಸ್ಟಾಕ್ ಮಾಡಿದ್ದೀವಿ. ದೀಪಾವಳಿ ಟೈಮಲ್ಲಿ ತುಂಬಾ ಸೇಲ್ ಆಗಿತ್ತು. ಆ ಟೈಮಲ್ಲಿ ಎಲ್ಲ ಖಾಲಿ ಆಗಿತ್ತು. ಆವಾಗಲೂ ಮತ್ತೆ ಒಂದು ಸತಿ ತರಿಸಿದ್ವಿ, ಅದೆಲ್ಲ ಖಾಲಿ ಆದಮೇಲೆ ಮತ್ತೆ ಇದು ನೆಕ್ಸ್ಟ್ ಟೈಮ್ ತರಿಸ್ತಾ ಇರೋದು. ನಾವು ಅಲ್ಲೇ ಒಂದು ಸತಿ ಫ್ಯಾಕ್ಟ್ರಿಗೆ ಹೋಗಿ ಇಷ್ಟು ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ಬಂದುಬಿಟ್ರೆ ನೆಕ್ಸ್ಟ್ ಟೈಮ್ ನಾವು ಫೋನ್ ಮಾಡಿದಾಗ ಅವರೇ ಕಳಿಸ್ಕೊಡ್ತಾರೆ. ಆ ಕೆಲಸ ನೋಡ್ಕೊಂಡು ಬಂದು ವಾಪಸ್ ನನ್ನ ಕಿಚನಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೇಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಇವತ್ತು ಎಷ್ಟು ಕೆಲಸಗಳಿತ್ತೋ ಅದಷ್ಟೆಲ್ಲ ಮುಗಿಸ್ಕೊಂಡು ಈಗ 3 ಗಂಟೆಗೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದೊಂದು ಆರ್ಡರ್ ಹೋಗ್ತಾ ಇದೆ ಕೆನಡಾ ಪಾರ್ಸಲ್ ಕಳಿಸೋದಕ್ಕೋಸ್ಕರ. ಈಗ ನಮ್ಮ ಕ್ಲೌಡ್ ಕಿಚನ್ನ ನೆಕ್ಸ್ಟ್ ಆರ್ಡರ್ ಇದು. ಈಗಾಗಲೇ ಸುಮಾರು ಒಂದು 5ನೇ ಆರ್ಡರ್ ಇದು ನಾನು ತೊಗೋತಾ ಇರೋದು. ನಾವು ಹೊರಗಡೆ ದೇಶಕ್ಕೆ ಕಳ್ಸೋಕ್ಕಂತೂ ಇನ್ನೂ ಸರಿಯಾಗಿ ಆಗ್ತಿಲ್ಲ, ಆದರೆ ಇಲ್ಲಿಗೆ ಬಂದವರು ಇಲ್ಲಿಂದ ತೊಗೊಂಡು ಹೋಗ್ತಿದ್ದಾರೆ. ಹಾಗಾಗಿ ಈ ಆರ್ಡರ್ನ ನಾನು ಕೆನಡಾಗೆ ಕಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ಕೆನಡಾಗೆ ಪಾರ್ಸಲ್ ಹೋಗ್ತಾ ಇದೆ. ಇವತ್ತು ಕಜಾಯ ಮತ್ತು ನಿಪ್ಪಟ್ಟು ಎರಡೂ ಕೇಳಿದ್ದಾರೆ. ನಿಪ್ಪಟ್ಟು ಮಾಡುವಂಥ ವಿಧಾನ ತುಂಬ ಸುಲಭವಾಗಿ ನಾನು ನಿಮಗೆ ತೋರಿಸ್ತೀನಿ. 3 ಗಂಟೆಗೆ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡೋದು ಸಂಜೆ 4 ಗಂಟೆ ಅಷ್ಟರಲ್ಲಿ ಕಳಿಸ್ಬೇಕಾಗಿತ್ತು. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಒಬ್ಬಳೇ ಮಾಡಬೇಕು, ಯಾರೂ ಸಪೋರ್ಟ್ ಇಲ್ಲ ಸದ್ಯಕ್ಕೆ ಇವಾಗ. ಹಾಗಾಗಿ ನಾನು ಒಬ್ಬಳೇ ಹೀಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೆಲಸ ಮಾಡ್ತೀನಿ, ಕೆಳಗಡೆ ಹೋಗಿ ಮಾಡ್ತೀನಿ, ಮತ್ತು ಮೇಲ್ಗಡೆ ಕೆಲಸ ಇರುತ್ತೆ, ವಾಯ್ಸ್ ಓವರ್ ಇರುತ್ತೆ, ಎಲ್ಲರೂ ಕೆಲಸ ಮ್ಯಾನೇಜ್ ಮಾಡ್ತೀನಿ. ಸದ್ಯಕ್ಕೆ ಯಾರೂ ನನಗೆ ಮೇಡಿಲ್ಲ. ನಮ್ಮ ಮಿಷನ್ ಓಡ್ತಾ ಇದೆ ಹಿಂದ್ಗಡೆ, ಅದು ಡಿಶ್ ವಾಷರ್. ಪಾತ್ರೆ ಎಲ್ಲ ಲೋಡ್ ಮಾಡಿದ್ದೀನಿ. ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿ, ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾರೂ ಹೆಲ್ಪ್ ಇಲ್ಲ ಅಂತಂದಾಗ ಈ ಥರದ್ದು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ರೋಟಿ ಮೇಕರ್ ನನಗೆ ಕಜಾಯ ಮಾಡೋದಕ್ಕೆ, ನಿಪ್ಪಟ್ಟು ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಫಾಸ್ಟಾಗಿ ಮಾಡ್ಕೋಬೋದು. ಹಾಗೆ ಕಜಾಯ ಪ್ರೆಸ್ಸರ್ ಒಂದು ತರಿಸಿದೆ, ಅದು ಕೂಡ ತುಂಬ ಈಸಿ ಇದೆ ಅದರಲ್ಲೂ ಕಜಾಯ ಮಾಡೋದಕ್ಕೆ. ಸೊ ಎಷ್ಟು ಬೇಕಾದ್ರೂ ಒಬ್ಬರೇ ಮಾಡ್ಕೋಬೋದು ಆರಾಮಾಗಿ. ಇನ್ನೊಬ್ರು ಸಪೋರ್ಟ್ ಇಲ್ದಂಗೆ ಮಾಡುವಂಥದ್ದಕ್ಕೆ ಅಂದರೆ ಇಂಥದನ್ನೆಲ್ಲ ನಮ್ಮ ಮನೇಲಿ ಇಟ್ಕೊಂಡಿದ್ರೆ ಒಳ್ಳೆಯದು. ಹಬ್ಬಗಳ ಟೈಮಲ್ಲಿ ಅಥವಾ ಏನಾದರೂ ಒಂದು ಫಂಕ್ಷನ್ ಟೈಮಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡುವಾಗ ಇಂಥದ್ದೆಲ್ಲ ಬೇಕೇ ಬೇಕಾಗುತ್ತೆ. ಸೊ ನಾನೀಗ ಒಬ್ಬಳೇ ಇಷ್ಟೆಲ್ಲ ಮಾಡ್ತಿರೋ ಕಾರಣ ಇಂಥದಕ್ಕೆ ನಾನು ಕೆಲವೊಮ್ಮೆ ಗ್ಯಾಜೆಟ್ಸ್ಗೆ ಈ ಥರದಕ್ಕೆ ಮೊರೆ ಹೋಗಲೇಬೇಕಾಗತ್ತೆ. ದೀಪಾವಳಿ ಹಬ್ಬದ ದಿನ ನಾನು ಸುಮ್ಮನೆ ಹಾಗೆ ಕ್ಲೌಡ್ ಕಿಚನ್ ಅಂತ ಹೆಸರಿಟ್ಟೆ, ಯಾಕಂದರೆ ಅವತ್ತೊಂದು ಆರ್ಡರ್ ಹೋಗಬೇಕಾಗಿದ್ದು. ಅನ್ಫಾರ್ಚುನೇಟ್ಲಿ ಡೆಲಿವರಿ ಪಾರ್ಟ್ನರ್ ಆರ್ಡರ್ನ ತೊಗೊಂಡೋಗಿ ಕೊಟ್ಟಿರಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು ಅವರಿಗೆ. ಹಬ್ಬದ ದಿನ ನಾವು ಕಜಾಯ ಇಲ್ಲದೆ, ಚಕ್ಲಿ ಇಲ್ಲದೆ ಹಬ್ಬ ಮಾಡ್ತಿದ್ದೀವಿ ಅಂತಂದಾಗ ಹಬ್ಬನೆಲ್ಲ ಪಕ್ಕಕ್ಕಿಟ್ಟು ನಾನು ಅವತ್ತು ಅವರಿಗೆ ಈ ಸ್ನ್ಯಾಕ್ಸ್ ಮಾಡಿ ಕಳಿಸಿದ್ದೆ. ಅದಾದಮೇಲೆ ಒಬ್ಬರು ನೋಡಿಕೊಂಡು ಆರ್ಡರ್ ಮಾಡ್ತಾಯಿದ್ರು. ಸೊ ಈ ಥರ ಕ್ಲೌಡ್ ಕಿಚನ್ ಅಂತ ಅನ್ನೋದು ನಮ್ಮ ಅಡುಗೆ ಮನೆಯಿಂದ ಮಾಡಿ ಕಳಿಸೋದಕ್ಕೆ ಹೆಸರಿಟ್ಟಿರೋದೆ ಕ್ಲೌಡ್ ಕಿಚನ್ ಅಂತ. ನಿಪ್ಪಟ್ಟು ಮಾಡೋದಕ್ಕೆ ನಮ್ಮ ಏನು ಚಕ್ಲಿ ಮಿಕ್ಸ್ ಇತ್ತಲ್ಲ ಅದನ್ನೇ ಬಳಸ್ಕೊತಿದ್ದೀನಿ. ನಿಪ್ಪಟ್ಟಿಗೆ ಒಂದು ಸ್ವಲ್ಪ ಹುರಿಗಡಲೆ ಮತ್ತು ಹುರಿದಿರೋವಂಥ ಕಡಲೆ ಬೀಜನ ಕ್ರಷ್ ಮಾಡ್ಕೋಬೇಕು. ಕ್ರಷ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸುಮಾರು 2 ಪ್ಯಾಕೆಟಷ್ಟು ಚಕ್ಲಿ ಮಿಕ್ಸ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಪುಡಿ ಮಾಡಿಟ್ಕೊಂಡಿರೋಂಥ ಹುರಿಗಡಲೆ, ಕಡಲೆ ಬೀಜದ ಪುಡಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳು, ಅಚ್ಕಾರದ ಪುಡಿ, ಉಪ್ಪು ಇದಿಷ್ಟು ಹಾಕ್ಕೊಳ್ಳೋಣ. ಚಕ್ಲಿ ಮಿಕ್ಸಲ್ಲಿ ಕೂಡ ನಾವು ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ, ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ಇಲ್ಲಿ ಅಚ್ಕಾರದ ಪುಡಿ ಮತ್ತು ಉಪ್ಪು ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕಿದ್ದೀನಿ, ಅಥವಾ ಬೆಣ್ಣೆ ಕೂಡ ನೀವು ಹಾಕ್ಕೋಬೋದು. ನಮ್ಮ ಹತ್ರ ಚಕ್ಲಿ ಹಿಟ್ಟು ಅಥವಾ ಚಕ್ಲಿ ಮಿಕ್ಸ್ ತೊಗೊಂಡಿರೋರಿಗೆ ಈ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ನಾವಿದರಲ್ಲಿ ಅಕ್ಕಿ ಮತ್ತು ಕಡಲೆಬೇಳೆ, ಹುರಿಗಡಲೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಇದೆಲ್ಲನೂ ಹದವಾಗಿ ಹುರಿದು ನಂತರ ಮಿಲ್ ಮಾಡಿಸಿ ಪ್ಯಾಕಿಂಗ್ ಮಾಡಿರ್ತೀವಿ. ಸ್ವಲ್ಪ ಉಪ್ಪಿನಂಶ ಕೂಡ ಇರುತ್ತೆ ಇದರಲ್ಲಿ. ಸೊ ಉಪ್ಪು ಖಾರ ಎಲ್ಲ ಇರೋದ್ರಿಂದ ನಾವೇನು ಎಕ್ಸ್ಟ್ರಾ ಹಾಕೊಳ್ಳೋದು ಬೇಡ. ಎಕ್ಸ್ಟ್ರಾ ಅಂತಂದರೆ ಉಪ್ಪು ಖಾರ ಎಲ್ಲ ಬೇಕಂದರೆ ಮಾತ್ರ ಹಾಕ್ಕೋಬೇಕು, ಇದರಲ್ಲಿ ಆಲ್ರೆಡಿ ಇರುತ್ತೆ. ಸೊ ಇದನ್ನು ನಾವು ಬರೀ ಚಕ್ಲಿಗೆ ಅಷ್ಟೇ ಅಲ್ಲದೆ ಈ ರೀತಿ ನಿಪ್ಪಟ್ಟು ಕೂಡ ಮಾಡ್ಕೋಬೋದು ಅಂತ ಅನ್ನೋದಕ್ಕೋಸ್ಕರ ಇವತ್ತಿನ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ಚಕ್ಲಿ ಹಿಟ್ಟು ತೊಗೊಂಡಿರೋರು ಖಂಡಿತ ಚಕ್ಲಿ ಮಾಡಿದಾಗ ಈ ಥರ ನಿಪ್ಪಟ್ಟು ಕೂಡ ನೀವು ಮಾಡ್ಕೋಬೋದು. ಎಲ್ಲ ಒಂದೇ ಸೈಜಲ್ಲಿ ಬರೋ ಹಾಗೆಯೇ ನಾನು ಇದನ್ನು ಹಿಟ್ಟೆಲ್ಲ ಕಲಸಿದ್ದೀನಿ. ಕಲಸಿದ ನಂತರ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ. ಹಿಟ್ಟು ಕಲಸೋದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನೇ ಉಪಯೋಗಿಸ್ಕೋಬೇಕು. ಹಾಗೆ ಹಿಟ್ಟು ಕೂಡ ತುಂಬ ಜಾಸ್ತಿ ಗಟ್ಟಿನೂ ಕಲಿಸ್ಬಾರ್ದು, ತುಂಬ ಮೆತ್ತಗೂ ಕಲಿಸ್ಬಾರ್ದು. ತುಂಬ ಜಾಸ್ತಿ ಗಟ್ಟಿ ಕಲಿಸಿದ್ರೆ ನಮಗೆ ನಿಪ್ಪಟ್ಟು ಮಾಡುವಾಗ ಸೀಳ್ಬಿಡುತ್ತೆ, ಅಥವಾ ತುಂಬ ಮೆತ್ತಗೆ ಕಲಿಸಿದ್ರೆ ಬೇಗ ನಿಪ್ಪಟ್ಟೆಲ್ಲ ಮೆತ್ತಗಾಗುತ್ತೆ. ಹದವಾಗಿ ಕಲಿಸ್ಕೊಂಡ ನಂತರನೇ ಉಂಡೆಗಳನ್ನೆಲ್ಲ ಮಾಡಿ ನಂತರ ಏನು ಲಟ್ಟಿಸ್ಬಿಟ್ಟು ಅಥವಾ ಕೈಯಲ್ಲಿ ತಟ್ಟಿ ನಾವು ನಿಪ್ಪಟ್ಟು ಕರ್ಕೋಬೋದು. ನಾನು ಇದನ್ನು ಇವತ್ತು ಏನು ಹೇಳ್ತಾರೆ ರೋಟಿ ಮೇಕರ್ ಪ್ರೆಸ್ಸರ್ನಿಂದನೇ ಉಪಯೋಗಿಸ್ಕೊಂಡು ನಿಪ್ಪಟ್ಟು ಮಾಡಿದೆ. ಸೊ ಕ್ವಿಕ್ಕಾಗಿ ಮಾಡ್ಕೋಬೋದು ಪ್ರೆಸ್ಸರ್ ಇದ್ದರೆ.
ಸೊ ನಿಪ್ಪಟ್ಟು ಕೂಡ ರೆಡಿ ಆಗ್ತಾ ಇದೆ. ಈ ಟೈಮಲ್ಲಿ ನನಗೆ ಹಸ್ಬೆಂಡ್ ಬಂದು ಸ್ವಲ್ಪ ಉಂಡೆಗಳನ್ನೆಲ್ಲ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡಿದ್ರು. ಅದೊಂದು ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಈಗಾಗಲೇ ಟೈಮ್ ಆಗಿತ್ತು 5 ಗಂಟೆ. ನಾವು 4 ಗಂಟೆಗೆ ಕಳಿಸ್ಬೇಕಾಗಿತ್ತು, ಸ್ವಲ್ಪ ಡಿಲೇ ಆಯಿತು. ಇದನ್ನು ನಾನು ಕಳಿಸ್ತಾ ಇರೋದು ಪೌಡರಲ್ಲಿ. ಸ್ವಲ್ಪ ಬಿಸಿ ಕಮ್ಮಿ ಎಲ್ಲ ಆದಮೇಲೆ ನಾವು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ಬೇಕು. ಸೊ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಕಾಫಿ ಟೀ ಟೈಮಲ್ಲಿ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂದಿನ ಟೈಮ್ ಸ್ಪೆಂಡ್ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡ್ರು ಕೂಡ ಸಂಜೆ ಹೊತ್ತು ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಕಾಫಿ ಜೊತೆಗೆ 2 ಏನೋ ನಿಪ್ಪಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ. ಚಕ್ಲಿ ಮಿಕ್ಸ್ ತೊಗೊಂಡಿರೋರಾದರೆ ಟ್ರೈ ಮಾಡಿ, ಅಥವಾ ನಾನೇ ನೆಕ್ಸ್ಟ್ ಟೈಮ್ ನಿಮಗೆ ಈ ಚಕ್ಲಿ ಮಿಕ್ಸ್ ಹೇಗೆ ಮಾಡೋದು ಅಂತ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ಎಷ್ಟೋ ಮನೆಗಳಲ್ಲಿ ತಿಂಡಿ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ. ನಮ್ಮ ಮನೇಲಿ ತಿಂಡಿ ಮಾಡಿಕೊಟ್ರೆ ತಿನ್ನೋರೇ ಇಲ್ಲ. ಯಾಕಂದರೆ ಹರ್ಷಿತ್ ಇವಾಗ ಡಯಟ್. ಅವ್ನು ತಿಂದಿರೋದು ನೋಡಿ, ಟೇಸ್ಟ್ ಮಾಡು ಅಂತ ಅವಾಗಲೇ ಕೊಟ್ಟೆ. ಒಂದು ಫುಲ್ ಕೊಟ್ಟಿದ್ದಕ್ಕೆ ಇಷ್ಟೇ ತಿಂದಿರೋದು ಅವನು. ಹಸ್ಬೆಂಡ್ಗೂ ಕೂಡ ಕೊಟ್ಟೆ. ಅವ್ರು ಇವಾಗ ಬೇಡ, ನಾನು ಇವಾಗ ಊಟ ಮಾಡಿದ್ದೀನಿ ಅಂದರು. ಅಟ್ಲೀಸ್ಟ್ ಯಾರು ಖುಷಿ ಪಟ್ಟು ತಿಂತಾರೋ ಅವ್ರಿಗಂತೂ ನಾನು ಮಾಡ್ಕೊಡೋಕ್ಕೆ ರೆಡಿ ಇದ್ದೀನಿ. ಎರಡು ಪ್ಯಾಕೆಟ್ ಹಾಕಿದೆ ನಮ್ಮ ಟ್ರೆಡಿಷ್ನಲ್ ಚಕ್ಲಿ ಹಿಟ್ಟು. ಅದರಲ್ಲೇ ಇವತ್ತು ನಿಪ್ಪಟ್ಟು ಮಾಡಿದ್ದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಹುರಿಗಡಲೆ ಮತ್ತು ಕಡಲೆ ಬೀಜದ ಪುಡಿ, ಕರಿಬೇವು ಇದೆಲ್ಲ ಹಾಕಿದ್ದೆ. ತುಂಬ ಚೆನ್ನಾಗಾಗಿದೆ. ಹಾಂ, ಅರ್ಧ kg ಕೇಳಿದ್ರು, ಇನ್ನೂ ಇಷ್ಟು ಉಳಿದಿದೆ. ಇನ್ನೂ ಸುಮಾರು ಒಂದು ಅರ್ಧ kg ಅಷ್ಟಿದೆ ಅಂತ ಅನ್ಕೋತೀನಿ. 2 ಪ್ಯಾಕೆಟ್ ಅಷ್ಟು ಹಾಕಿದೆ ನಾನು. ಟ್ರೆಡಿಷ್ನಲ್ ಚಕ್ಲಿ ಹಿಟ್ಟಲ್ಲೇ ನಾವು ನಿಪ್ಪಟ್ಟು ಕೂಡ ಮಾಡ್ಕೋಬೋದು, ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಚಳಿಗಾಲದಲ್ಲಿ ಕಾಫಿ ಟೀ ಜೊತೆಗೆ ಸಂಜೆ ಹೊತ್ತಿನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇದು. ಇದನ್ನು ಒಂದು ಡಬ್ಬಿನಲ್ಲಿ ಹಾಕಿಡಬೇಕು. ತುಂಬ ಚೆನ್ನಾಗಿದೆ. ಕಿಚನ್ ಫುಲ್ ಮೆಸ್ಸಿ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸದ್ಯಕ್ಕೆ ಇವಾಗ ನಂಗೆ ಅಷ್ಟು ಎನರ್ಜಿ ಇಲ್ಲ. ಮೇಲ್ಗಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬಂದ ನಂತರ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸಿಂಕ್ ತುಂಬ ಪಾತ್ರೆಗಳಿದೆ, ಹಾಗೆ ಅದೆಲ್ಲ ಫುಲ್ ಜಿಡ್ಡಾಗಿದೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಇದರಲ್ಲಿ ಫೂಟ್ಗೆ ಬೇರೆ ಇದೆ, ಕಾಫ್ ಮಸಲ್ಗೆ ಬೇರೆ ಇದೆ. ಕಾಫ್ ಮಸಲ್ ಅಂದರೆ ಇಲ್ಲಿ, ಫೂಟ್ಗೆ ಎರಡಕ್ಕೂ ಕೂಡ ಮಸಾಜ್ ಮಾಡುತ್ತೆ. ನಾವು ಎರಡನ್ನೂ ಸೆಲೆಕ್ಟ್ ಮಾಡ್ಕೋಬೋದು. 10 ಮಿನಿಟ್ಸ್ ಮಿನಿಮಮ್ ಇದು ಅದಾಗದೆ ಕೆಲಸ ಮಾಡ್ತಿರುತ್ತೆ. 10 ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ. ಬೇಕು ಅಂದರೆ ಬರೀ ಫೂಟ್ ಮಾತ್ರ ಮಾಡ್ಕೋಬೋದು, ಇಲ್ಲ ಕಾಫ್ ಮಸಲ್ ಕೂಡ ಮಾಡ್ಕೋಬೋದು. ಆ ಥರ ಇದೆ. ಸೊ ಎಷ್ಟೋ ಸತಿ ನನಗೆ ತುಂಬ ಕಾಲು ನೋವು ಬಂದಾಗ ಈ ರೀತಿ ಬಂದು ಸ್ವಲ್ಪ ಹೊತ್ತು ಮಸಾಜ್ ತೊಗೊಂಡು ಹೋಗ್ತೀನಿ. ಇದು ಅಗಾರೋದು ನಾನು ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ನನಗಂತೂ ಎಷ್ಟೋ ಸರ್ತಿ ಕಾಲು ತುಂಬ ಪೇಯ್ನ್ ಆದಾಗ ಈ ಥರ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡ್ರೆ ಸಾಕು, ನಾವು ಎಷ್ಟೋ ಕಮ್ಮಿ ಆಗುತ್ತೆ. ಯಾರೂ ನಮ್ಗೆ ಕಾಲು ಹೊತ್ತವ್ರಿರಲ್ಲ, ಯಾರೂ ನಮ್ಮ ಸೇವೆ ಮಾಡೋರಿರಲ್ಲ. ಅದಕ್ಕೆ ಕೆಲವು ಗ್ಯಾಜೆಟ್ಸ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಪೇಯ್ನ್ ಆಗ್ತಿತ್ತು ಕಾಲು, ಎಷ್ಟು ರಿಲೀಫ್ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದು ವಿಡಿಯೋ ಎಂಡ್ ಮಾಡೋಣ ಅಂತ. ಕಾಲು ಮಸಾಜ್ ಮಾಡ್ಕೋತಾ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಕಣ್ಣೆಲ್ಲ ಬ್ಲರ್ ಆಗಿಬಿಟ್ಟಿದೆ. ಸುಮಾರು 3/4 ಗಂಟೆ ಮೇಲೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಎಷ್ಟು ರೀಲ್ಸ್ ನೋಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ರೀಲ್ಸ್ ಇವಾಗ ಎಷ್ಟು ಜನನ ಅಟ್ರ್ಯಾಕ್ಟ್ ಮಾಡ್ತಿದೆ, ಎಷ್ಟು ಪ್ರಪಂಚ ಬದಲಾಗ್ತಿದೆ. ಎಲ್ರಿಗೂ ಫಾಸ್ಟಾಗಿ ಲೈಫ್ ನಡ್ಕೊಂಡು ಹೋಗಬೇಕು ಅಂತ ಅನಿಸ್ತಿದೆ. ಯಾರಿಗೂ ಪುಸ್ತಕ ಕೂತ್ಕೊಂಡು ಮಾತಾಡೋಕ್ಕೂ ಇಷ್ಟ ಆಗಲ್ಲ, ತುಂಬ ಮಾತು ಕೇಳಿಸ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಫ್ಯೂ ಸೆಕೆಂಡ್ಸಲ್ಲೆಲ್ಲ ಮುಗ್ದೋಗ್ಬೇಕು, ಆ ಥರದ್ದೇ ಇವಾಗ ಜಾಸ್ತಿ ನಡೀತಾ ಇರೋದು. ನನಗೂ ಇವಾಗ ಹಂಗೆ ಅನಿಸ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡೋಣ, ಕಾಲು ಮಸಾಜ್ ಆಗೋವರೆಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಕೂತ್ಕೊಂಡಿದ್ದು. 3/4 ಗಂಟೆ ಟೈಮ್ ವೇಸ್ಟ್ ಮಾಡಿದ್ದೀನಿ ರೀಲ್ ನೋಡಿಕೊಂಡು. ಓಕೆ, ತುಂಬ ಬದಲಾಗಿದೆ. ಸೋಷಿಯಲ್ ಮೀಡಿಯಾಯಿಂದನೇ ಅದೇನು ಬದಲಾಗ್ತಿದೆಯೋ ಮತ್ತು ಏನೋ ಹಾಳಾಗ್ತಿದೆಯೋ ಏನೋ ಅರ್ಥ ಆಗ್ತಿಲ್ಲ. ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು ವಿಷಯ ಎಲ್ಲ ನನ್ನ ತಲೆಯಿಂದ ಮರೆತೇ ಹೋಯಿತು. ಅಷ್ಟೊಂದು ವಿಷಯಗಳು ನಾವು ರೀಲ್ ನೋಡ್ತಾ ಒಂದೊಂದು ರೀಲ್ ನೋಡಿದಾಗಲೂ ಒಂದೊಂದು ತಿಳ್ಕೊತೀವಿ, ಇನ್ನೊಂದೊಂದು
ಅಯ್ಯೋ ಇಷ್ಟೊಂದು ಪ್ರಪಂಚ ಮುಂದುವರೆದಿದೆಯಾ, ನಾವಿನ್ನೂ ಏನು ತಿಳ್ಕೊಂಡೇ ಇಲ್ಲ ಅಂತ ಅನ್ಸುತ್ತೆ. ಎನಿವೇಸ್ ಒಂದಷ್ಟು ಟೈಮ್ ಅಂತೂ ವೇಸ್ಟ್ ಆಯಿತು. ವಿಡಿಯೋ ಎಂಡ್ ಮಾಡಬೇಕಾಗಿತ್ತು. ಎಂಡ್ ಮಾಡೋಕ್ಕೆ ಮುಂಚೆ ನಿಮ್ಮ ಜೊತೆಗೆ ಒಂದಷ್ಟು ವಿಷಯ ಮಾತಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಇವಾಗ ಅದೆಲ್ಲ ಹೇಳ್ಬೇಕಾ, ಇಷ್ಟೊಂದೆಲ್ಲ ಪ್ರಪಂಚ ಮುಂದುವರೆದಿರುವಾಗ ಇದೆಲ್ಲ ಹೇಳಿದ್ರೆ ಹೆಂಗೆ ಅನಿಸುತ್ತೆ, ಜನ ಅದನ್ನು ತಗೋತಾರ, ಅಕ್ಸೆಪ್ಟ್ ಮಾಡಿಕೊಂಡ್ರು ಯಾವ ಥರ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅನ್ನಿಸ್ತಾ ಇದೆ. ಇದು ನಾನು ಚೇರ್ ಹಾಕಿ ಕಿತ್ತಾಕ್ಬಿಟ್ಟಿದ್ದೀನಿ. ಪ್ರಿಯ ಬರೋ ಅಷ್ಟರಲ್ಲಿ ಇಲ್ಲಿ ಚೇರ್ ಹಾಕೊಂಡು ಕೂತ್ಕೋತಾ ಇದ್ದೆ ಎಷ್ಟೋ ಸರ್ತಿ. ಅವಳು ಇಲ್ದಲೇ ಇರೋ ಟೈಮಲ್ಲಿ ಬೇಜಾರಾದಾಗ ಇಲ್ಲಿ ಬರ್ತಾಯಿದ್ದೆ, ಎಡಿಟಿಂಗ್ ಮಾಡ್ತಾಯಿದ್ದೆ. ಚೇರ್ ಹಾಕಿದಾಗ ಈ ವಾಲ್ ಪೇಪರ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಪ್ರಿಯ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಸ್ವಲ್ಪ ಸೆಟಪ್ ಚೇಂಜ್ ಮಾಡಿಸ್ಬೇಕು. ಆಮೇಲೆ ತುಂಬ ಮನೆಯಲ್ಲಿ ಬದಲಾವಣೆಗಳು ಮಾಡಬೇಕು. ಪ್ರಿಯ ಬಂದ ಮೇಲೆ ಅಷ್ಟೇ ಇದೆಲ್ಲ ಬದಲಾವಣೆಗಳಾಗತ್ತೆ. ನಾನಿವತ್ತು ವೀಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದಲ್ಲ, ಕ್ಲೌಡ್ ಕಿಚನ್ ಬಗ್ಗೆನೇ ನಾನು ಮಾತಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಈ ಥರದ ಆಸೆ ಇರುತ್ತೆ, ಮನೆಯಿಂದ ಏನಾದ್ರು ಬಿಸ್ನೆಸ್ ಮಾಡಬೇಕು, ನಾವು ಏನಾದ್ರು ಅರ್ನ್ ಮಾಡಬೇಕು ಅಂತನ್ನೋದು ಆಸೆ ಇರುತ್ತೆ. ರೀಸೆಂಟಾಗಿ ಒಬ್ಬರು ಗಿರಿಜಾ ಅಂತ ಬಂದಿದ್ರು, ನನ್ನ ಸಬ್ಸ್ಕ್ರೈಬರೇ ಜೊತೆಗೆ ಫ್ರೆಂಡ್ ಅಂತಲೇ ಹೇಳ್ಬೋದು. ನಮ್ಮ ಮನೆ ಹತ್ರನೇ ಎಲ್ಲೋ ಇದ್ದಾರೆ. ಅವ್ರು ಬಂದು ನನ್ನ ಹತ್ರ ಯಾವ್ದಾರ ಕೆಲಸ ಇದೆಯಾ ಅಂತ ಕೇಳಕ್ಕೆ ಬಂದಿದ್ರು. ಆ್ಯಕ್ಚುಲಿ ನನಗೆ ಕೆಲಸ ಕೇಳ್ಕೊಂಡು ಬಂದಿದ್ರು. ನಾನು ಚಟ್ನಿ ಪುಡಿ ಎಲ್ಲ ಮಾಡ್ತೀನಿ, ಶೇಂಗಾ ಚಟ್ನಿ ಪುಡಿ, ಅಂದರೆ ಉತ್ತರ ಕರ್ನಾಟಕ ಕಡೆ ಅವರವರು, ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದಾರೆ. ಚಟ್ನಿ ಪುಡಿ ಎಲ್ಲ ಮಾಡ್ತಾಯಿದ್ದೀನಿ, ನಿಮಗೆ ಬೇಕಾದ್ರೆ ಮಾಡಿಕೊಡ್ತೀನಿ, ನೀವು ಸೇಲ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ಬಟ್ ನಮಗೆ ಆವಾಗ ದೀಪಾವಳಿ ಬ್ಯುಸಿನಲ್ಲಿದ್ವಿ. ಆ ಟೈಮಲ್ಲಿ ಬಂದಿದ್ದರು. ತುಂಬ ಬ್ಯುಸಿ ಇರ್ತಿತ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಕ್ಕೂ ಟೈಮ್ ಇರಲಿಲ್ಲ. ಆವಾಗ ಹುಷಾರು ತಪ್ಪಿದೆ ಕೂಡ. ಅವ್ರು ಬಂದಾಗ ನಾನು ಮಲಗಿದ್ದೆ, ಜ್ವರ ಬಂದುಬಿಟ್ಟಿತ್ತು. ಆವಾಗ ಅವ್ರು ಹೇಳಿದರು, ನನಗೇನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ, ಸಾಧ್ಯ ಆದರೆ ನಿಮ್ಮ ಜೊತೆಗೆ ಬಂದು ಕೆಲಸಕ್ಕೆ ಸೇರ್ಕೋತೀನಿ ಅಂತಲೇ ಹೇಳಿದ್ರು. ಆಮೇಲೆ ನನಗೆ ಹೋಳಿಗೆ ಮಾಡೋಕ್ಕೆ ಬರುತ್ತೆ, ಚಟ್ನಿ ಪುಡಿ ಮಾಡೋಕ್ಕೆ ಬರುತ್ತೆ, ಬೇಕಿದ್ರೆ ನಿಮಗೆ ಮಾಡಿಕೊಡ್ತೀನಿ, ನೀವು ಬೇಕಾದ್ರೆ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು. ಆಮೇಲೆ ನಾನು ಹೇಳಿದ್ದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಇದೆಲ್ಲ ಮುಗಿದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಆಮೇಲೆ ನಂಗೆ ಟೈಮ್ ಸಿಕ್ಕಲೇ ಇಲ್ಲ. ಜೊತೆಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲಿಲ್ಲ. ಫೋನ್ ನಂಬರೆಲ್ಲ ಇಸ್ಕೊಂಡಿದ್ದೆ ಹೇಳ್ತೀನಿ ಅಂತ. ಆಮೇಲೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲೇ ಇಲ್ಲ. ಹೀಗೆ ತುಂಬ ದಿನ ಕಳೆದೇ ಹೋಯಿತು. ಅದಾದಮೇಲೆ ಸುಮಾರು ಒಂದು ತಿಂಗಳಾದ್ಮೇಲೆ ಅವರೇ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಹೇಳಿದ್ರು, ನಾನು ನಿಮ್ಗೆ ಅವತ್ತು ಮಾತಾಡ್ಸ್ಕೊಂಡು ಹೋದ್ಮೇಲೆ ನಾನು ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಶೇಂಗಾ ಹೋಳಿಗೆ ಅಂದರೆ ಕಡಲೆಬೀಜದ ಹೋಳಿಗೆ, ನಮ್ಮ ಉತ್ತರ ಕರ್ನಾಟಕದ ಕಡೆದವು ಕಡಲೆಬೀಜ ಹೋಳಿಗೆ ಮಾಡ್ತಾಯಿದ್ದೀನಿ. ಸುಮಾರು ಕಡೆಗೆ ನಾನು ತೊಗೊಂಡು ಹೋಗಿ ಕೊಡ್ತಾಯಿದ್ದೀನಿ. ಒಂದಿನಕ್ಕೆ 200-250 ಹೋಳಿಗೆ ಮಾಡ್ತಾಯಿದ್ದೀನಿ. ಯಾರು ಮನೆಯಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಅಥವಾ ಏನಾದ್ರು ಫಂಕ್ಷನ್ ಇದ್ದರೂ ಕೂಡ ಯಾರು ಕೇಳಿ ಮಾಡಿಸ್ಕೊಳ್ಳೋವಂಥವ್ರಿಗೂ ಮಾಡಿಕೊಡ್ತಾ ಇದ್ದೀನಿ. ಕಿಟಿ ಪಾರ್ಟಿ ಇಂಥದಕ್ಕೆಲ್ಲ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಖುಷಿ ಆಯಿತು ಅವತ್ತು. ಅವ್ರು ಬಂದು ನನ್ನ ಹತ್ರ ಕೇಳ್ಕೊಂಡು ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬಿಸ್ನೆಸ್. ಇವಾಗಲೇ ಮಗನ ಹೆಲ್ಪ್ ತೊಗೊಂಡು ಹೋಗಿ ಪ್ರತಿದಿನ ಇನ್ನು ಕೊಟ್ಬಿಟ್ಟು ಬರ್ತಾಯಿದ್ದೀನಿ ಹೋಳಿಗೆ. ಸುಮಾರು 200 ಹೋಳಿಗೆ ಒಬ್ಬಳೇ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿದಾಗ ಖುಷಿ ಆಯಿತು. ಸೊ ನಮ್ಮ ಅಡುಗೆ ಮನೆ ಅಂತನ್ನೋದು ಬರೀ ನಮಗೆ ಫ್ಯಾಮಿಲಿಗೆ ಅಡುಗೆ ಮಾಡೋಕ್ಕಷ್ಟೇ ಅಲ್ಲ, ನಮ್ಮ ಕಲೆನ ಅಥವಾ ನಮಗೆ ಗೊತ್ತಿರೋವಂಥ ಕೆಲವು ವಿಷಯಗಳನ್ನು ಅಥವಾ ಏನು ಹೇಳ್ತಾರೆ ಈಗ ಕುಕ್ಕಿಂಗ್ ಅಂತನ್ನೋದು ಕೂಡ ಒಂದು ಕಲೆನೇ. ಅದನ್ನು ತೋರಿಸ್ಕೊಳ್ಳೋದಕ್ಕಾಗಲಿ ಅಥವಾ ವಿಡಿಯೋ ಮೂಲಕ ತೋರಿಸ್ಕೊಳ್ಳೋದಕ್ಕಾಗಲಿ ಅಥವಾ ಮಾಡಿ ಇನ್ನೊಬ್ಬರ ಹಸುವನ್ನು ನೀಗ್ಸೋದಕ್ಕಾಗಲಿ ಅದೊಂಥರ ಪ್ಲಾಟ್ಫಾರ್ಮ್ ಇರೋ ಹಾಗೇನೆ ಆಗ್ಬಿಟ್ಟಿದೆ ಕಿಚನ್ ಅಂತನ್ನೋದು. ಈ ಒಂದು ಕ್ಲೌಡ್ ಕಿಚನ್ ಪದ್ಧತಿ ಸುಮಾರು ವರ್ಷಗಳ ಹಿಂದೆನೇ ಸ್ಟಾರ್ಟ್ ಆಗಿತ್ತು. ಮನೆ ಊಟ ಅಂತೆಲ್ಲ ಮಾಡಿಕೊಡ್ತಾ ಇದ್ರು, ಎಷ್ಟು ಜನಕ್ಕೆ ಡಬ್ಬಿಗಳಿಗೆ ಮಾಡಿಕೊಡ್ತಾ ಇದ್ರು. ನಮ್ಮನೆಯಲ್ಲೇ ನಮ್ಮ ಫ್ಯಾಮಿಲಿ ಒಂದು ಏನು ಹೇಳ್ತಾರೆ ಈ ಥರದ ಒಂದು ಫುಡ್ ಬಿಸ್ನೆಸ್ಗೆ ಮುಂಚೆಯಿಂದನೂ ನಾವು ಪಳಗಿದ್ವಿ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳಿಂದ ನಾವು ತುಂಬ ಚಿಕ್ಕವಳಿದ್ದಾಗಿಂದ. ಇದು ಹೆಂಗೆ ಬಂತು ನಾನು ಸ್ಟಾರ್ಟಿಂಗ್ ಹೇಳಲೇಬೇಕು. ನಾನು ತುಂಬ ಚಿಕ್ಕವಳಿದ್ದಾಗ ಅಂತಂದರೆ ಸುಮಾರು ಒಂದು 13 ವರ್ಷ 12 ವರ್ಷ ಅಂತ ಅನ್ಕೋತೀನಿ. ಅವಾಗಲಿಂದನೇ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅಂಗಡಿನಲ್ಲಿ ನಮ್ಮದೊಂದು ಚಿಕ್ಕದೊಂದು ಚಿಲ್ಲರೆ ಅಂಗಡಿ ಇತ್ತು. ಚಿಲ್ಲರೆ ಅಂಗಡಿ ಅಂದರೆ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಮಾರ್ತಾ ಇದ್ವಿ. ಅಂಗಡಿನಲ್ಲಿ ಸಂಜೆ ಹೊತ್ತು ಬಜ್ಜಿ ಬೋಂಡ ಮತ್ತು ಚಕ್ಲಿ ಈ ಥರದ್ದೆಲ್ಲ ಮಾರ್ತಾಯಿದ್ರು. ಆ ಲಾಸ್ಟಲ್ಲಿ ರೆಸಿಡ್ಯೂ ಏನು ಉಳಿಯುತ್ತಿತ್ತಲ್ಲ ಪುಡಿ ಎಲ್ಲ, ಅದನ್ನೆಲ್ಲ ನಾವು ಅಪ್ಪ ಅಮ್ಮ ನನ್ನ ತಮ್ಮ ನಾನು 4 ಜನ ಹೊರಗಡೆ ಕುತ್ಕೊಂಡು ಅಂಗಡಿ ಮುಂದೆ ಕುತ್ಕೊಂಡು ರಾತ್ರಿ 10 ಗಂಟೆಗೆ ಅಂಗಡಿ ಬಾಗ್ಲಕ್ಕೆ ಮುಂಚೆ ಆ ಉಳಿದಿರೋದನ್ನ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅದು ನನಗೆ ನೆನಪಾಯಿತು. ಅದಾದಮೇಲೆ ನಮ್ಮ ಮನೆ ಆಪೋಸಿಟಲ್ಲೇ KEB ಆಫೀಸ್ ಇದೆ. KEB ಆಫೀಸಲ್ಲಿ ಕೆಲವೊಮ್ಮೆ ಮೀಟಿಂಗ್ ಇರ್ತಾ ಇತ್ತು ಅಥವಾ ಯಾರು ಆಫೀಸರ್ಸ್ ಬಂದಾಗ ಅವ್ರಿಗೊಂದು ಒಳ್ಳೆ ಊಟ ಕೊಡಬೇಕು ಅಂದರೆ ನಮ್ಮೂರಲ್ಲಿ ಹೋಟೆಲ್ ಯಾವುದೋ ಒಳ್ಳೆ ಹೋಟೆಲ್ ಇರಲಿಲ್ಲ. ಆವಾಗ ಒಂದ್ಸತಿ ನಮ್ಮ ಅಂಗಡಿಗೆ ಬಂದಾಗ ಹೀಗೆ KEB ಅವರು ಯಾರೋ ಒಬ್ಬರು ಇವತ್ತು ಆಫೀಸರ್ ಬರ್ತಾರೆ, ಇವ್ರಿಗೆ ಊಟ ಹಾಕಬೇಕು, ಅಡುಗೆ ಮಾಡಿಸ್ಬೇಕು ಅಂತೆಲ್ಲ ಹೇಳಿದಾಗ ನಮ್ಮ ತಂದೆ ಹೇಳಿದ್ದು ನಮ್ಮ ಮನೆಯಲ್ಲೇ ನಾವು ಮಾಡಿಕೊಡ್ತೀವಿ ಅಂತ. ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹಾಗಾಗಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನಾವು ಅಡುಗೆ ಮಾಡಿಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. ಅವರೇ ಎಲ್ಲ ತಂದುಕೊಟ್ಬಿಡ್ತಾಯಿದ್ರು. ಚಿಕನ್ ಆಗಲಿ
ಅಥವಾ ಮಸಾಲೆ ಪದಾರ್ಥಗಳಾಗಲಿ, ಚಪಾತಿ ಇಷ್ಟು ಜನಕ್ಕೆ ಇಷ್ಟು ಚಪಾತಿ ಬೇಕು, ಇಷ್ಟು ಗ್ರೇವಿ ಬೇಕು ಅಂತ ಹೇಳ್ಬಿಡ್ತಾ ಇದ್ರು. ಆ ಥರ ಒಂದು ಚಾಪ್ಸ್ ಇರ್ಬೋದು, ಒಂದು ಗ್ರೇವಿ, ಒಂದು ಚಪಾತಿ, ಈ ಥರ ಇರ್ತಾಯಿತ್ತು. ಒಂದೊಂದ್ಸತಿ ನಾವೇ ಹೆಲ್ಪ್ ಮಾಡಿದ್ದೀವಿ, ಎಷ್ಟೋ ಸತಿ ಚಪಾತಿ ಮಾಡೋದಕ್ಕಿರ್ಬೋದು, ಅಥವಾ ಮಸಾಲೆಗಳನ್ನ ರುಬ್ಕೊಡೋದಕ್ಕೋ ಅಥವಾ ತರಕಾರಿ ಕಟ್ ಮಾಡ್ಕೊಡೋಕ್ಕೋ ಹೆಲ್ಪ್ ಮಾಡ್ತಾ ಇದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ. ಸುಮಾರು 30-40 ಚಪಾತಿ ಮಾಡ್ತಾಯಿದ್ರು, ಚಿಕನ್ ಗ್ರೇವಿ ಮಾಡ್ತಾಯಿದ್ರು, ಚಾಪ್ಸ್ ಮಾಡಿಕೊಡ್ತಾಯಿದ್ರು. ಸೊ ಹೀಗೆ ನಾವು ನಮ್ಮ ಫುಡ್ ಬಿಸ್ನೆಸ್ ಅಂತ ಅನ್ನೋದು ನಾನು ತುಂಬ ಚಿಕ್ಕವಳಿದ್ದಾಗಿಂದನೇ ಶುರುವಾಗಿರೋದು. ಅದಾದ್ಮೇಲಕ್ಕೆ ನಮ್ಮ ತಾಯಿ ಒಂದಷ್ಟು ಜನಕ್ಕೆ ಲೆಕ್ಚರರ್ಸ್ಗೆ ಊಟ ಕೂಡ ಹಾಕ್ತಾಯಿದ್ರು. ಅಂದರೆ ಮನೆ ಊಟ ಅಂತ ತುಂಬ ಆಸೆಪಟ್ಟು ಬರೋರು ಲೆಕ್ಚರರ್ಸ್. ನಮ್ಮ ಮನೆ ಹತ್ರನೇ ಒಂದು ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜ್ ಇದೆ. ಅಲ್ಲಿಗೆ ಒಂದು 5 ಜನ ಲೆಕ್ಚರರ್ಸ್ ಬರ್ತಾ ಇದ್ದವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾಯಿದ್ರು ಮಧ್ಯಾಹ್ನ ಹೊತ್ತು. ಸಿಂಪಲ್ ಊಟ, ಮನೆ ಊಟ ಅಂತಂದ್ರೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಮಜ್ಜಿಗೆ, ಮತ್ತು ಯಾವುದಾದ್ರೂ ಒಂದು ತರಕಾರಿ, ಸಾಂಬಾರು, ಮುದ್ದೆ, ಈ ಥರ ಊಟ ಮಾಡಿ ಕೊಡ್ತಾಯಿದ್ರು. ಒಂದು 5 ಜನಕ್ಕೆ, ಮಿನಿಮಮ್ 5 ಜನ ಅಷ್ಟೇ ಬರ್ತಾ ಇದ್ದಿದ್ದು. ಆ ಥರ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ನನಗದೊಂದು ಇದು ರಕ್ತದಲ್ಲೇ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಆಮೇಲೆ ನಾನು ಮದುವೆ ಮಾಡ್ಕೊಂಡ್ಮೇಲೂ ಕೂಡ ಹಸ್ಬೆಂಡು ಹೋಟೆಲ್ ಬಿಸ್ನೆಸ್, ಅಲ್ಲೂ ಕೂಡ ನನಗೆ ಸಾಕಷ್ಟು ಕಲಿಯೋಕ್ಕೆ ಸಿಕ್ತು. ನಾನು ತರಿಸ್ಕೊತಾ ಇದ್ದೆ, ಎಷ್ಟೋ ಟ್ರೈ ಮಾಡ್ತಾ ಇದ್ದೆ, ಅಥವಾ ನಾವೇ ಅಲ್ಲಿ ಹೋಟ್ಲಿಗೆ ಹೋಗ್ತಾ ಇದ್ವಿ, ನೋಡ್ತಾ ಇದ್ವಿ. ಇದು ಪರಂಪರಾಗತವಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಇವಾಗ ನಾನು ಮಾಡ್ತಿರೋದು ಖುಷಿ ಇದೆ. ಕ್ಲೌಡ್ ಕಿಚನ್ ಅಂತ ನಾನು ಹೇಳೋಕ್ಕಿಂತಲೂ ನಮ್ಮ ಮಸಾಲೆ ಬಿಸ್ನೆಸ್ ಇರ್ಬೋದು, ಅಥವಾ ನನಗೆ ಕುಕಿಂಗ್ ಮಾಡೋದ್ರ ಇಂಟ್ರೆಸ್ಟ್ ಬಂದಿದ್ದೆ ನನಗೆ ತುಂಬ ವರ್ಷಗಳ ಹಿಂದೆಯಿಂದ ಅಂತಲೇ ಹೇಳ್ಬೋದು. ಸೊ ಇದು ನನಗೆ ತುಂಬ ಖುಷಿ ಆಗುತ್ತೆ. ಕೆಲವೊಮ್ಮೆ ನಿಜ ಬೇಜಾರಾಗುತ್ತೆ, ಒಬ್ಬಳೇ ಇಷ್ಟೊಂದೆಲ್ಲ ಮಾಡ್ತಿದ್ದೀನಲ್ಲ, ಇಷ್ಟೆಲ್ಲ ಕಷ್ಟಪಡಬೇಕಲ್ಲ, ಏನು ಜೀವನ ನಂದು ಅಂತ ಅನಿಸುತ್ತೆ. ಆದರೆ ಈ ಥರದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ನಾವು ಮಾಡಿಕೊಟ್ಟಿದ್ದನ್ನು ಬೇರೆಯವರು ತಿಂದು ಅದು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದಾಗ ಅದರಿಂದ ಬರುವಂಥ ಫೀಡ್ಬ್ಯಾಕಿಂದ ಸಿಗುವಂಥ ಖುಷಿ ಬೇರೆ ಎಷ್ಟೇ ದುಡ್ಡು ಕೊಟ್ಟು ಸಿಗಲ್ಲ ಅಂತ ಹೇಳ್ಬೋದು. ಸುಮಾರು ಜನ ನನಗೆ ಫೋನ್ ಮಾಡಿ ಎಲ್ಲ ಹೇಳ್ತಾರೆ. ಇಲ್ಲಿಂದ ಡೆಲ್ಲಿಯಿಂದ ಫೋನ್ ಮಾಡ್ತಾರೆ, ಅದಾದ್ಮೇಲೆ ಅಬ್ರಾಡಿಂದ US ಇಂದ ಒಬ್ರು ಮಾಡ್ತಾರೆ, ತುಂಬ ಕಡೆಯಿಂದೆಲ್ಲ ಫೋನ್ ಮಾಡ್ತಾರೆ. ನನ್ನ ರೆಸಿಪಿ ಅಟ್ಲೀಸ್ಟ್ ಅವರು ತರಿಸ್ಕೊಳಕ್ಕಾಗಿಲ್ಲ ಅಂದ್ರೆ ನನ್ನ ರೆಸಿಪಿ ನೋಡಿ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಕಮೆಂಟ್ಸಲ್ಲಿ ಕೂಡ ತುಂಬ ಜನ ಹೇಳ್ತಿರಲ್ಲ, ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಕುಕಿಂಗ್ ನನ್ನ ಪ್ಯಾಷನ್, ನನಗೆ ತುಂಬ ಇಷ್ಟ ಕುಕಿಂಗ್ ಮಾಡೋದು. ಅದನ್ನು ತಿಂದ ಮೇಲೆ ಅದನ್ನು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ನನಗದೊಂದು ಸ್ಯಾಟಿಸ್ಫ್ಯಾಕ್ಷನ್, ನಾನು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ಸುತ್ತೆ. ಸೊ ಎಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಎಲ್ಲೋ ಕೆಲ್ಸಕ್ಕೆ ಹೋಗಿ ಮಾಡಬೇಕು ಅಂತಲ್ಲ, ಮನೇಲೇ ಇರುತ್ತೆ. ಅದು ಇಂಥದ್ದೇ ವೃತ್ತಿ ಅಂತಲ್ಲ. ಕೆಲವ್ರಿಗೆ ಏನೇನೋ ಆಸೆಗಳಿರುತ್ತೆ, ಕೆಲವ್ರಿಗೆ ಸ್ಟಿಚಿಂಗ್ ಹಾಬಿ ಇರುತ್ತೆ, ಕೆಲವ್ರಿಗೆ ಕಸೂತಿ ಕೆಲಸ ಚೆನ್ನಾಗಿ ಬರುತ್ತೆ, ಇನ್ನು ಕೆಲವರಿಗೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಮಾಡುವಂಥದ್ದು ಇರುತ್ತೆ. ಈ ಥರ ಇವಾಗ ನಾನು ಆವಾಗಲೇ ಹೇಳಿದೆ, ಗಿರ್ಜಾ ಅವ್ರ ಬಗ್ಗೆ ಹೇಳ್ತಾ ಇದ್ದೆನಲ್ಲ, ಅವರು ಕೂಡ ಒಂದು ಜೀವನಕ್ಕೊಂದು ಅದೊಂದು ಆಧಾರ ಅಲ್ವಾ. ಸೊ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಇವಾಗಂತೂ ಯಾರು ಸುಮ್ಮನೆ ಕೂತ್ಕೊಳ್ಳೋಕೆ ಚಾನ್ಸೇ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ. ನನ್ನ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟಲ್ಲಿ ಅಂತಂದರೆ, ಖಂಡಿತ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ರೆ ಮಾಡಿ. ಅದು ಏನು ಹೇಳ್ತಾರೆ, ಇವಾಗ ಫುಡ್ ಬಿಸ್ನೆಸ್ ಅಂತ ಅನ್ನೋದು ಎಷ್ಟು ಪಾಪ್ಯುಲರ್ ಆಗ್ತಿದೆ ಅಂತಂದರೆ, ಎಲ್ಲರೂ ಕೆಲ್ಸಕ್ಕೆ ಹೋಗುವಂಥವ್ರಿಗೆ, ಗಡಿಬಿಡಿನಲ್ಲಿ ಇರೋವಂಥವ್ರಿಗೆ, ಎಲ್ರಿಗೂ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂತನವ್ರಿಗೆ ಅಟ್ಲೀಸ್ಟ್ ಒಂದು 10 ಡಬ್ಬಿ ನಾವು ಕುಕಿಂಗ್ ಮಾಡಿಕೊಟ್ರೆ, ಅಥವಾ ಅದು ವಯಸ್ಸಾಗಿರೋರ್ಗಿರ್ಬೋದು, ಎಷ್ಟೋ ಜನ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿರ್ತಾರೆ, ಇಲ್ಲಿ ಅಪ್ಪ ಅಮ್ಮ ಮಾತ್ರ ಇಬ್ರು ಇರ್ತಾರೆ, ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ ಅಂಥವ್ರನ್ನ ಹುಡುಕಿ ಅಪಾರ್ಟ್ಮೆಂಟ್ಗಳಲ್ಲೇ ಸುಮಾರು ಜನ ಸಿಗ್ತಾರೆ. ಸೊ ಆ ಥರ ಒಂದು 10 ಕಡೆಗೆ ನೀವು ಅಡುಗೆ ಮಾಡಿಕೊಟ್ರೆ, ಅಥವಾ ತಿಂಡಿ ಮಾಡಿಕೊಟ್ರೆ, ಅಥವಾ ಏನೋ ಒಂದು ಅವ್ರ ಡಯೆಟ್ಗೆ ತಕ್ಕಂತೆ, ಶುಗರ್ ಪೇಷಂಟ್ ಇರೋರು ಇರ್ತಾರೆ, ಅವ್ರ ಡಯೆಟ್ಗೆ ತಕ್ಕಂತೆ ನೀವು ಊಟಗಳನ್ನು ಮಾಡಿಕೊಡೋದ್ರಿಂದ ಸಿಂಪಲ್ ಆಗಿ ನಾವು ಮನೇಲಿ ಏನು ಮಾಡ್ತೀವೋ ಅದೇ ಊಟನ ನೀವು ಮಾಡಿಕೊಡ್ಬೋದು. ಅಡುಗೆ ಮನೆಯೇ ನಿಮ್ಮ ಬಿಸ್ನೆಸ್ ಒಂದು ಪ್ಲಾಟ್ಫಾರ್ಮ್ ಥರ ಉಪಯೋಗಿಸ್ಕೊಳ್ಳೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ನಾನು ಇವಾಗ ಕೆಳಗಡೆ ಹೋಗ್ತೀನಿ, ಫ್ಯಾಕ್ಟ್ರಿ ವರ್ಕ್ ಮಾಡ್ತೀನಿ, ಪ್ರಿಪ್ರೇಷನ್ ವರ್ಕ್ ಇರುತ್ತೆ, ಅದಾದ್ಮೇಲೆ ಮೇಲ್ ಬರ್ತೀನಿ, ಅಡುಗೆ ಮನೆ ಕೆಲಸ ಇರುತ್ತೆ, ಮನೆ ಕ್ಲೀನಿಂಗ್ ಕೆಲಸ ಇರುತ್ತೆ. ನಾನು ಯಾವುದೂ ಮೇಡಿನ್ನು ಇಟ್ಕೊಂಡಿಲ್ಲ, ಮನೆಯವರೇ ಎಲ್ಲ ಹೆಲ್ಪ್ ಮಾಡ್ತಿರೋವಾಗ ಬೇಡ ಅಂತ ಅನಿಸ್ತು ನನಗೆ ಮೇಡ್. ಫ್ಯಾಕ್ಟ್ರಿಗೂ ಸದ್ಯಕ್ಕೆ ಯಾರೂ ಇಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಮ್ಯಾನೇಜ್ ಮಾಡ್ತಿದ್ದೀನಿ. ಒಂದು ಒಳ್ಳೆ ಅಥವಾ ನಂಬಿಕಸ್ಥ ಏನು ವರ್ಕರ್ ಸಿಗೋವರೆಗೂ ನಾನು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ತುಂಬ ಜನ ಹೇಳ್ತಾರೆ, ನಿಮ್ಮ ಮಾತು ಕೇಳ್ತಾ ಇದ್ರೆ ನಮಗೂ ಎಲ್ಲ ಒಂದು ಕಡೆ ಮೋಟಿವೇಟ್ ಆಗುತ್ತೆ ಅಂತ. ಅದೇ ರೀತಿ ನನಗೂ ಕೂಡ ಇನ್ನೊಬ್ಬರನ್ನ ನೋಡಿ ನಾನು ಮೋಟಿವೇಟ್ ಆಗ್ತೀನಿ. ಇವಾಗ ಎಷ್ಟೊಂದು ರೀಲ್ ನೋಡ್ತೆ ಅಂತ ಹೇಳಿದೆಲ್ಲ, ಅದರಲ್ಲಿ ಎಲ್ಲೋ ಒಂದು ರೀಲ್ ನನಗೆ ಇಷ್ಟ ಆಗುತ್ತೆ, 10 ರೀಲ್ ವೇಸ್ಟ್ ಆಗುತ್ತೆ. ಸೊ ಆ 10 ರೀಲ್ ವೇಸ್ಟ್ ಆಗಿರೋದನ್ನ ತಲೆಯಿಂದ ಬಿಟ್ಬಿಟ್ಟು ಒಂದು ರೀಲ್ ಅದೇನು ಇಷ್ಟ ಆಯಿತು ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಮುಂದೆ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಸೊ ಇಷ್ಟೇ ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೇ ಬಿ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಏನಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೂ ಯೋಚನೆ ಮಾಡಬೇಡಿ, ಇವಾಗಲೇ ಸ್ಟಾರ್ಟ್ ಮಾಡಿ.
ಕೈಯಲ್ಲಿ ದುಡ್ಡು ಇಟ್ಕೊಂಡೇ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ. ಸ್ಟಾರ್ಟ್ ಮಾಡಿಬಿಡಿ ತಕ್ಷಣಕ್ಕೆ, ಆದ ನಂತರ ಮುಂದೆ ಹೋಗ್ತಾ ಹೋಗ್ತಾ ದೇವ್ರ ದಾರಿ ತೋರಿಸ್ಕೊಂಡು ಹೋಗ್ತಾನೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗಲ್ಲ.